ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ KCET ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ 2026 ಅಪ್ಡೇಟ್ಗೆ ಸ್ವಾಗತ. ಓಕೆ, ಈ ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂತಂದರೆ, ಸೊ ಇನ್ನೂ ಕೂಡ ಎಕ್ಸಾಮ್ಸ್ ನಿಯರ್ ಇದೆ ನಿಮ್ಮದು ಬೋರ್ಡ್ ಎಕ್ಸಾಮು. ಸೊ ಹಂಗಾಗಿ ಜಾಸ್ತಿ ಏನು ಕಟ ಕೊಡಲ್ಲ. ಸೊ ಇವಾಗ ನಿಮ್ಗೆ 16ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ KCETದು ಆ್ಯಂಡ್ ನೀಟು ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡಿ. ನೀಟ್ದು ಕೂಡ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ಯಾಕಂದರೆ ಆಮೇಲೆ ಡೇಟ್ ಕೊಡಲ್ಲ. ಸೊ ಹಂಗಾಗಿ KCET ಅವ್ರಿಗೆ ಏನು ಮಾಡಿದ್ರು 16ನೇ ತಾರೀಕು ಇರೋದಕ್ಕೆ KEದವ್ರು ಏನೋ ಮನಸ್ಸು ಮಾಡಿ 22ನೇ ತಾರೀಕು ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಅಪ್ಲಿಕೇಶನ್ ಹಾಕಿರಿ. ಅದಾದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೇಳ್ತಾ ಇರ್ತೀವಿ ನೋಡಿ. ಈ ರೀತಿ ಅಪ್ಲಿಕೇಶನ್ ಹಾಕಿದ ಮೇಲೆ ಈ ಥರ ನಿಮಗೆ ವಾಟ್ಸಪ್ಪಲ್ಲಿ ಯಾರು ನಂಬರ್ ಕೊಟ್ಟಿರ್ತಾರೋ ಬರ್ತದೆ. ಡಿಯರ್ ಶ್ರುತಿ, ಯು ಹ್ಯಾವ್ ರಿಜಿಸ್ಟರ್ ಸಕ್ಸಸ್ಫುಲ್ಲಿ ಫಾರ್ UGCET 2026. ಯುವರ್ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ ಆ್ಯಂಡ್ ಪಾಸ್ವರ್ಡ್ ಈಸ್ ಆಸ್ ಅ ರಿಜಿಸ್ಟರ್ಡ್. ಪ್ಲೀಸ್ ಲಾಗಿನ್ ಆ್ಯಂಡ್ ಕಂಪ್ಲೀಟ್ ಯುವರ್ ಅಪ್ಲಿಕೇಶನ್ ಫಾಲೋಡ್ ಬೈ ದ ಪೇಮೆಂಟ್. ಅಂದರೆ ಪೇಮೆಂಟ್ ಮಾಡಿ ಎಲ್ಲನೂ ಕೂಡ ಹೇಳ್ತಾರೆ. ಸಕ್ಸಸ್ಫುಲ್ ಅಪ್ಲಿಕೇಶನ್ ಹಾಕಿದೆ, ಪೇಮೆಂಟ್ ಮಾಡಿ ಅಂತ ಕೇಳ್ತಾರೆ. ಸೊ ಪೇಮೆಂಟ್ ಮಾಡಿತ್ತು ಎಲ್ಲನೂ ಕೂಡ ಆಗಿತ್ತು ಅಂದರೆ ಬಂದುಬಿಡ್ತದೆ ಈ ರೀತಿ ಮೆಸೇಜ್, ಆಯಿತಾ. ಅದಾದ ಮೇಲೆ ನಾನೇನು ಹೇಳ್ತೀನಿ, ಇದಕ್ಕೆ ಬಂದಿರೋದು ಮೇನ್ ಪಾಯಿಂಟ್ ಆಫ್ ವ್ಯೂ ಈ ಒಂದು ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ಓಕೆ, ವಾಟ್ ಇಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕೇಳಿದ್ರೆ ನೋಡಿ, ನೀವು ಅಪ್ಲಿಕೇಶನ್ ಹಾಕಿರ್ತೀರ. ಅಪ್ಲಿಕೇಶನ್ ಹಾಕಿದ ಮೇಲೆ ಎಲ್ಲನೂ ಕೂಡ ಸ್ಯಾಡ್ಸ್ ನಂಬರ್ ಮೇಲೆ ಏನು ಮಾಡ್ತಾರೆ, ಆನ್ಲೈನೇ ವೆರಿಫಿಕೇಷನ್ ಆಗ್ತಾಯಿದೆ, ಆಯಿತಾ. ಸೊ ಬಟ್ ಕೆಲವೊಂದಿಷ್ಟು ರಿಸರ್ವೇಷನ್ ಇರ್ತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕನ್ನಡ ಮೀಡಿಯಮ್ ಇರ್ತೀರ, ರೂರಲ್ ಇರ್ತೀರ, ಓಕೆ 371 ಇರ್ತದೆ. ಆ್ಯಂಡ್ ಇನ್ನು ಕೆಲವೊಂದು ಫಾರ್ ಎಕ್ಸಾಂಪಲ್ ಸ್ಪೆಷಲ್ ಕ್ವಾಟ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಇರ್ತಾರೆ. ಈ ರೀತಿ ಸ್ಪೆಷಲ್ ಏನಾದರೂ ಕ್ವಾಟ ಇತ್ತಂದರೆ ಸೊ ಈ ಥರದ್ದು ಏನು ಮಾಡೋಕ್ಕೆ ನೀವು ಕ್ಲೇಮ್ ಮಾಡ್ಕೋಬೇಕಾಗ್ತದೆ. ಅಂದರೆ ಕ್ಲೇಮ್ಡ್ ಇಲ್ಲಿ ತೋರಿಸುತ್ತೆ, ಬಟ್ ವೆರಿಫೈ ಆಗಿರಲ್ಲ. ಓಕೆ, ಅಂದರೆ ಇಲ್ಲಿ ಕ್ಲೇಮ್ಡ್ ಅಂತ ಇಲ್ಲಿ ಬಂದಿರ್ತದೆ, ಬಟ್ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಎಲ್ಲನೂ ಕೂಡ ಫೈನಲ್ ಪ್ರಿಂಟ್ಔಟ್ ತಗೊಂಡಾಗ ಕ್ಲೇಮ್ಡ್ ಬಂದಿರುತ್ತೆ, ಬಟ್ ನಾಟ್ ವೆರಿಫೈಡ್ ಅಂತ ಇರ್ತದೆ ನೋಡಿರಿ. ಅಂಥದ್ದು ಏನು ಮಾಡಬೇಕು, ಕಾಲೇಜ್ಗೆ ಹೋಗಬೇಕು. ಓಕೆ, ಇದೇ 22 ಅಥವಾ 26ನೇ ತಾರೀಕು ಮೇನ್ ಟೈಮ್ ಕೊಟ್ಟರೆ ಎಲ್ಲನೂ ಕೂಡ ಮಾಡೋಕ್ಕೆ 24ನೇ ತಾರೀಕು ಒಳಗಡೆ ಹೋಗ್ರಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ. ಫಾರ್ ಎಕ್ಸಾಂಪಲ್ ನೋಡಿ, ಯಾರೆಲ್ಲ ಈಗ ಈ ಒಂದು ಸ್ಟೂಡೆಂಟ್ ಏನಿತ್ತು ಅಂತಂದರೆ, ಈಗ ಈ ಒಂದು ಸ್ಟೂಡೆಂಟ್ ಏನಿತ್ತು ಅಂತಂದರೆ ರೂರಲ್ ಸರ್ಟಿಫಿಕೇಟು 1 to 10th ಇತ್ತು. ಸೊ ಹಂಗಾಗಿ ಏನು ಮಾಡಿದ್ರು, ಕಾಲೇಜ್ಗೆ ಹೋಗಿದ್ರು. ಕಾಲೇಜ್ ಹೋಗಿಬಿಟ್ಟು ಕ್ಲೇಮ್ಡು ಇದೆ, ಬಟ್ ವೆರಿಫೈಡ್ ಆಗಬೇಕು ನಮಗೆ ಅಂತ ಹೋಗಿ ಕೊಟ್ಟಾಗ ಅವರೆಲ್ಲನೂ ಕೂಡ ನೋಡಿಬಿಟ್ಟು ಏನು ಮಾಡ್ತಾರೆ, ಡಿಯರ್ ಕ್ಯಾಂಡಿಡೇಟ್ ಸ್ಟಡಿ ಡೀಟೇಲ್ಸ್ ಆ್ಯಸ್ ಪರ್ ದ ಕ್ಲೇಮ್ ಆ್ಯಸ್ ಬಿನ್ ವೆರಿಫೈಡ್. ಅಂದರೆ ಇಲ್ಲಿ ನೋಡಿ, ಅಂದರೆ ಸ್ಟಡಿ ಡೀಟೇಲ್ಸ್ ನಿಮ್ಗೆ ಏನು ಕೊಟ್ಟಿದ್ರು ಅದೇನಾಗಿದೆ, ಕ್ಲೇಮ್ ಆಗಿದೆ, ಆ್ಯಸ್ ಬಿನ್ ವೆರಿಫೈಡ್. ಓಕೆ, ಅಂದರೆ ಆ್ಯಸ್ ಪರ್ ದ ಕ್ಲೇಮ್ ಏನು ಮಾಡಿದ್ರು ಅದ್ರ ತಕ್ಕನಾಗಿ ವೆರಿಫೈ ಆಗಿದೆ. ಡೌನ್ಲೋಡ್ ಯುವರ್ ಅಪ್ಡೇಟ್ ಕ್ಲೇಮ್ ಸ್ಲಿಪ್. ಅಂದರೆ ಅಪ್ಡೇಟ್ ಆಗಿರ್ತಕ್ಕಂಥ ಹೊಸ ಕ್ಲೇಮ್ ಸ್ಲಿಪ್ ಡೌನ್ ಮಾಡ್ಕೋರಿ KA ಪೋರ್ಟಲಲ್ಲಿ ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ ನಿಮಗೆ, ವೆರಿಫಿಕೇಷನ್ ಸ್ಲಿಪ್ ಅಂತಂದು. ಅದು ಇನ್ನೂ ಕೂಡ ಲಿಂಕ್ ಬಿಟ್ಟಿಲ್ಲ, ಬಿಟ್ಟಾದ್ಮೇಲೆ ನಿಮಗೆ ಅದು ಬಂದಿರ್ತದೆ, ವರಿಬೇಡ. ಸೊ ಏನೇ ಆಗಲಿ, ಆ್ಯಂಡ್ ಇನ್ನೊಂದು ನಿಮ್ಮ ನಂಬರ್ ಏನು ಕೊಟ್ಟಿರ್ತೀರ ನೋಡಿ, ಅಂದರೆ ಪ್ರತಿಯೊಂದು ನೀವೇನು ಕೊಡ್ತೀರ ನೀವು ವಾಟ್ಸಪ್ ನಂಬರ್, ಅದಕ್ಕೆ ಪ್ರತಿಯೊಂದು KEದವ್ರು ಏನು ಮಾಡ್ತಾರೆ ನಿಮಗೆ, ಅವರೇ ಏನು ಮಾಡ್ತಾರೆ KEದವ್ರು ನಿಮಗೆ ಪ್ರತಿಯೊಂದು ಕೂಡ ಅಪ್ಡೇಟ್ ನಿಮ್ಮ ವಾಟ್ಸಪ್ ಚಾಟಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಓಕೆ, ಇದೊಂದು ಒಳ್ಳೆಯದು, ಯಾಕಂತಂದರೆ ನಿಮ್ಗೆ ಅಪ್ಡೇಟ್ ಏನು ಕೂಡ ಮಿಸ್ ಆಗೋಲ್ಲ. ಅವ್ರು ಕಳಿಸ್ತಾ ಇರ್ತಾರೆ ಎಲ್ಲನೂ ಕೂಡ, ಪ್ರತಿಯೊಂದನ್ನು ಕೂಡ ನೋಡಿ. ನೀವು ಪ್ರತಿಯೊಂದು OTP ಕೂಡ ಅವರೇ ಜನ್ರೇಟ್ ಮಾಡ್ತಾಯಿದ್ರೆ ಅದೊಂದು ಚಾಟಲ್ಲೂ ಕೂಡ ಬರ್ತದೆ, ನೀವು ಸಪ್ರೇಟ್ ಮೇಲ್ಗೂ ಕೂಡ ಬರ್ತಾಯಿದೆ. ಸೊ ಒಳ್ಳೆ KEದವ್ರು ಇನಿಷಿಯೇಟ್ ಮಾಡಿದ್ರೆ ಈ ವರ್ಷ ನೀಟಾಗಿ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿರ್ತೀನಿ, ಮಾಡಿಕೊಡ್ತಾರೆ. ಸೊ ಇವಾಗ ಮೇನಾಗಿ ನಿಮ್ಮ ಥಿಂಕ್ ಇರೋದು, ಟೈಮ್ ಇಲ್ಲ ನಮ್ಗೆ ಗೊತ್ತಿದೆ, 22ನೇ ತಾರೀಕುವರೆಗೂ ನಿಮ್ಗೆ ಲಾಸ್ಟ್ ಡೇಟ್ ಇದೆ ಅಷ್ಟೇ. ಸೊ 22ನೇ ತಾರೀಕು ಒಳಗಡೆ 22ನೇ ತಾರೀಕು ನಿಮ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಬಟ್ 1 day ಆಗುತ್ತೆ. ಇದೇನಾಗ 1 day ಅನ್ನೋಕ್ಕಿಂತ 1 hour ಆಗುತ್ತೆ. ಕಾಲೇಜ್ಗೆ ವಿಸಿಟ್ ಕೊಡ್ರಿ, ಡಾಕ್ಯುಮೆಂಟ್ ತೊಗೊಂಡೋಗಿ ಕೊಡ್ರಿ, ಅವರೇ ಎಲ್ಲನೂ ಕೂಡ ಅದೇನು ಕ್ಲೇಮ್ ಡೇ ಮಾಡ್ಕೊಂಡಿದ್ರೆ ಅದು ಕ್ಲೇಮ್ ಆಗಿ ಅದ್ರ ತಕ್ಕ ವೆರಿಫೈ ಮಾಡ್ತಾರೆ. ಅಂದರೆ ಆ ರಿಸರ್ವೇಷನ್ ನಿಮಗೆ ಸಿಗುತ್ತೆ. ನಿಮಗೆ ಗೊತ್ತಿಲ್ಲ, ಕನ್ನಡ ಮೀಡಿಯಮು ಆಯಿತು, ರೂರಲ್ ಆಯಿತು, 371 ಆಯಿತು, ಸ್ಪೆಷಲ್ ಕೋಟ ಎಷ್ಟೊಂದು ಹೆಲ್ಪ್ ಆಗ್ತು ಅಂತಂದರೆ, ಒಂದು 20,000 30,000 ರ್ಯಾಂಕ್ ದೂರ ಇದ್ದರೂ ಕೂಡ ಅವ್ರಿಗೆ ಈಕ್ವಲ್ ಆಗ್ತೀರಿ ನೀವು. ಸೊ ಹಂಗಾಗಿ ಹೇಳ್ತಿರೋದು, ಮಿಸ್ ಮಾಡ್ಕೊಳ್ಕೋಬೇಡ್ರಿ. ಅವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಅಲ್ಲ, ರಿಗ್ರೆಟ್ ಆಗ್ತೀರ ಆಮೇಲೆ. ಇದ್ದರೂ ಕೂಡ ಮಿಸ್ ಮಾಡ್ಕೊಂಡೆ ಅಂದರೆ ಅದರ ಎಸ್ಪೆಷಲಿ 371 ಇತ್ತಂದರೆ ಅದು ಮಾತ್ರ ಹೆವಿ ಇಂಪಾರ್ಟೆಂಟು. ಆ್ಯಂಡ್ ಅದ್ರ ತಕ್ಕ ಕನ್ನಡ ಮೀಡಿಯಮು, ರೂರಲ್ಲು ಮತ್ತು ಸ್ಪೆಷಲ್ ಕೂಡ ಎಲ್ಲನೂ ಕೂಡ ಇಂಪಾರ್ಟೆಂಟೇ. ಅವ್ನು ಕ್ಲೇಮ್ ಮಾಡ್ಕೊರಿ ಮೊದಲು, ಆಯಿತಾ. ಓಕೆ, ಇನ್ನೊಂದು ಕೆಲವೊಂದು ಸ್ಟೂಡೆಂಟ್ SNG ಕೋಟ ಕ್ಲೇಮ್ ಮಾಡಬೇಕು, ಸಪ್ರೇಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅಂತಂದು ನೋಡಿ. ನಿಮ್ಗೆ ಲೆಸ್ ದೆನ್ 8 lakhಕ್ಕಿಂತ ಕಡಿಮೆ ಇತ್ತಪ್ಪ ಅಂದರೆ 8 ಲಕ್ಷಕ್ಕಿಂತ ಕೆಳಗಡೆ ಏನಾದರೂ ಇನ್ಕಮ್ ಇತ್ತಂದರೆ ಆಟೋಮೆಟಿಕ್ಲಿ SNG ಕೋಟ ನೀವು ಎಲಿಜಿಬಲ್ ಇರ್ತಾರೆ, ಬರಿಬೇಡ. ಓಕೆ, ಕೆಲವೊಂದಿಷ್ಟು ಹುಡುಗರು ಮತ್ತೆ ಏನೋ ತಮ್ಮನೇಲಿ ಹಾಕೊಂಡು ಮಾಡ್ತಿರ್ತಾರೆ ಯೂಟ್ಯೂಬಲ್ಲಿ, ನೀವು ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡ್ರಿ. 8 ಲಕ್ಷಕ್ಕಿಂತ ಕೆಳಗಡೆ ಏನಾದರೂ ಬಂತಂದರೆ ನಿಮ್ದು ಇನ್ಕಮ್ ಇದ್ದರೆ ಆಟೋಮೆಟಿಕ್ಲಿ ಇನ್ಕಮ್ದು ಅದೇನಿದೆ ಆ ಒಂದು ಕಂದಾಯ ಇಲಾಖೆಯಿಂದ ಅವರೆಲ್ಲ ಕೂಡ RD ನಂಬರ್ನ ಹೆಚ್ಚು ಡೀಟೇಲ್ಸ್ KEದವ್ರು ತೊಗೊಂಡಿದ್ದಾರೆ ಆಗಲೇ. ಸೊ ನಿಮ್ದು ಏನಿಲ್ಲ 8 ಲಕ್ಷಕ್ಕಿಂತ ಕೆಳಗಡೆ ಇತ್ತು ಅಂತ ಗೊತ್ತಾಯ್ತು ಅಂದರೆ ಆಟೋಮೆಟಿಕ್ಲಿ SNG ಕೋಟ ಎಲಿಜಿಬಲ್ ಅಂತ ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಬಂದುಬಿಡ್ತದೆ. ಓಕೆ, ಸರಿ ಕಂಡ್ರು. ಇದಿಷ್ಟು ಹೇಳಕ್ಕೆ ಬಂದಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇವಾಗಲೇ ಇರ್ತದೆ, ಹೋಗಬೇಕು. ಅಪ್ಲಿಕೇಶನ್ ಹಾಕಿದ ತಕ್ಷಣ ಏನು ಮತ್ತೆ ಎಲ್ಲರೂ ಹೋಗ್ಬೇಕಾ? ಇಲ್ಲ, ರಿಸರ್ವೇಷನ್ ಇತ್ತಂದರೆ ಮಾತ್ರ. ಈ ಥರದ್ದು ಹೇಳಿದ್ನಲ್ವ, ಕನ್ನಡ ಮೀಡಿಯಮ್ ಆಯಿತು, ರೂರಲ್ ಆಯಿತು, 371 ಆಯಿತು, ಸ್ಪೆಷಲ್ ಕೋಟ, ಈ ಥರದ್ದು ಏನಾದರೂ ಇದ್ದರೆ ಮಾತ್ರ ಕಾಲೇಜ್ಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ರಿ. ಇಲ್ಲಾಂತಂದರೆ ಎಲ್ಲನೂ ಕೂಡ ಆನ್ಲೈನ್ ಆಗಿದೆ, ವರಿಬೇಡ. ಓಕೆ, ಅಂದರೆ ಈ ಥರ ಬಂದಿರಬೇಕು ನಿಮಗೆ. ಯಾವ ರೀತಿ ಅಂತಂದರೆ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇರ್ತದೆ ನೋಡಿ, ಆ ಥರ ಇದ್ದರೆ ಮಾತ್ರ ಕಾಲೇಜ್ಗೆ ಹೋಗ್ರಿ. ಎಲ್ಲನೂ ಕೂಡ ಕ್ಲೇಮ್ಡ್ ಇತ್ತಂದರೆ ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ಇದಿಷ್ಟು ಹೇಳೋದಂತ ಬಂದಿದೆ. ಸರಿ ಕಂಡ್ರು, ಎಕ್ಸಾಮ್ ಚೆನ್ನಾಗಿ ಬರೀರಿ. ಆಮೇಲೆ ಮುಂದೆ ಎಲ್ಲನೂ ಕೂಡ ಕೌನ್ಸಿಲಿಂಗ್ ಪ್ರೊಸೆಸ್ ಹೇಳ್ತೀವಿ, ವರಿಬೇಡ. ಥ್ಯಾಂಕ್ ಯು.